ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ಒಂದು ಎಳೆ ಸೋರೆಕಾಯಿ ಸಿಕ್ಕಿತು ಮಾರ್ಕೆಟಲ್ಲಿ, ಹಾಗಾಗಿ ತಗೊಂಡು ಬಂದು ಅದರದ್ದು ಕೀರ್ ಮಾಡುವ ಅಂತ ಇದ್ದೇನೆ. ತುಂಬ ಒಳ್ಳೆಯದಿದ್ದು, ತುಂಬ ಹೆಲ್ತಿಗೆಲ್ಲ ನಮ್ಮದು ದೇಹ ತುಂಬ ತಂಪಾಗಿರ್ತದೆ ನಮ್ಮದು ದೇಹವನ್ನು. ಅದಕ್ಕೆ ಇದನ್ನು ಚೆನ್ನಾಗಿ ತೊಳೆದು ನೋಡಿ, ಅದರ ಸಿಪ್ಪೆ ಎಲ್ಲ ತೆಗೆದಿದ್ದೇನೆ. ಈ ಥರ ಸಿಪ್ಪೆ ತೆಗೆದು ಹೀಗೆ ನೀಟಾಗಿ ಅದನ್ನು ಕಟ್ ಮಾಡಬೇಕು. ಅದೇನು ಚಿಕ್ಕ ಪೀಸ್ ಆಗಬೇಕು ಅಂತಿಲ್ಲ, ದಪ್ಪ ಸೈಜ್ ಆದರೂ ತೊಂದರೆ ಇಲ್ಲ. ನೋಡಿ, ಈ ಥರ ನೀಟಾಗಿ ಕಟ್ಟಾಯ್ತಲ್ವಾ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ, ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಇದನ್ನು ನಾವು ಬೇಯಲಿಕ್ಕೆ ಇಡಬೇಕು. ಒಂದು 3 ನಿಮಿಷ ಬೆಂದರೆ ಸಾಕು, ಚೆನ್ನಾಗಿ ಅದು ಬೇಯಬೇಕು. ನೋಡಿ, ನಾನೀಗ ಮುಚ್ಚಳ ಮುಚ್ಚಿ ಇದು ಬೇಯಿಸ್ತಾ ಇದ್ದೇನೆ. ಈಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಇವಾಗ ಬಿಸಿ ಇದೆ, ಅದು ತಣ್ಣಗಾಗಲಿ ಸೈಡಲ್ಲಿ ಎತ್ತಿಡ್ತೇನೆ. ಆಮೇಲೆ ನಾನು ಇದು ತಣ್ಣಗಾಗೋ ತನಕ ಮೊದಲು ನೋಡಿ, ಇಲ್ಲಿ ನಾನೊಂದು 3 ಸ್ಪೂನಷ್ಟು ಅಕ್ಕಿಯನ್ನು ನೆನೆಸಲಿಕ್ಕೆ ಇಟ್ಟಿದ್ದೆ. ಒಂದು ಅರ್ಧ ಗಂಟೆ ನೆನೆಸಿದ್ದೇನೆ ಸಾಕು. ಅದನ್ನು ಮಿಕ್ಸಿಗೆ ಹಾಕಿ ತರಿಯಾಗಿ ಸ್ವಲ್ಪ ರುಬ್ಕೊಳ್ಬೇಕು, ಒಂಥರ ಪೇಸ್ಟ್ ಥರ ಮಾಡಬೇಕು. ನೋಡಿ, ಈ ಥರ ಹಾಕಿದೆ. ಇದನ್ನು ನಾನು ಇವಾಗ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ತಾ ಇದ್ದೇನೆ. ಇಷ್ಟು ಸಾಕಿದ್ದು, ಜಾಸ್ತಿ ನೈಸ್ ಏನು ಪೇಸ್ಟ್ ಏನು ಬೇಡ. ಇವಾಗ ಇದು ಸೋರೆಕಾಯಿ ಸಹ ಬೆಂದಿ ತಣ್ಣಗಾಗಿದೆ. ಇದನ್ನು ಸಹ ಅದೇ ಮಿಕ್ಸಿ ಜಾರಿಗೆ ಹಾಕಿ ನೈಸ್ ಪೇಸ್ಟ್ ಮಾಡ್ಕೊಳ್ತೇನೆ. ನೈಸ್ ಮಾಡ್ಕೊಳ್ಬೇಕು, ತರಿಯಾಗಿ ಮಾಡಬಾರ್ದು. ಇದನ್ನು ನೈಸಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ನೋಡಿ, ಈ ಥರ ನೈಸ್ ಆಗಬೇಕು. ನೋಡಿ, ಎಷ್ಟು ಒಳ್ಳೆ ಪೇಸ್ಟ್ ಆಗಿದೆ ನೋಡಿ, ತುಂಬ ಚೆನ್ನಾಗಿರ್ತದೆ. ಈ ಥರ ಮಾಡಿ ರೆಡಿ ಇಟ್ಕೊಳ್ಬೇಕು. ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಅದಕ್ಕೆ ಚೂರು ನಾನು ನೀರು ಹಾಕಿದ್ದೇನೆ. ಆಮೇಲೆ ಅರ್ಧ ಲೀಟ್ರಷ್ಟು ಹಾಲು ಹಾಕಿದ್ದೇನೆ. ಇದು ಫುಲ್ ಫ್ಯಾಟ್ ಮಿಲ್ಕ್. ಅದು ನೀರು ಹಾಕಿದ್ದೆ ಯಾಕೆಲ್ಲ ತಳ ಹಿಡಿಬಾರ್ದು ಅಂತ ಒಂದು ಚೂರು ನೀರು ಹಾಕಿದ್ದೆ, 2 ಸ್ಪೂನಷ್ಟು. ಆಮೇಲೆ ಹಾಲು ಹಾಕಿ ಅದನ್ನು ಹಾಲು ಕೈ ಬಿಡದ ಹಾಗೆ ಅದನ್ನು ನಾವು ತಿರುಗುತ್ತಾ ಇರಬೇಕು. ಅದು ಕೆಳಗೆ ತಳ ಹಿಡಿಬಾರ್ದು ಅಂತ ಕುದಿಸ್ಬೇಕು. ಚೆನ್ನಾಗಿ ಅದು ಕುದಿ ಬರಬೇಕು ಹಾಲು. ನೋಡಿ, ಇವಾಗ ಕುದೀತಾ ಇದೆ ನೋಡಿ, ಇದಾಗ್ತಾ ಇದೆ ಅಲ್ಲ. ಇವಾಗ ಈ ಥರ ಕುದಿವಾಗ ನಾವಿಲ್ಲಿ ಬೌಲಲ್ಲಿ ಎತ್ತಿಟ್ಕೊಂಡಿದ್ದೆಲ್ಲ ಅಕ್ಕಿದ್ದು ಇದು ಮಾಡಿದ್ದು ಪೇಸ್ಟ್ ಮಾಡಿದ್ದು ಅದನ್ನು ಹಾಕಬೇಕು. ಅದನ್ನು ಹಾಕಿ ಸಿಮ್ಮಲ್ಲಿ ಇಟ್ಕೊಂಡು ತಿರುಗಿಸ್ತಾ ಇರಬೇಕು. ಜಾಸ್ತಿ ಫ್ಲೇಮ್ ಇಟ್ಟರೆ ಅದು ಒಂದೇ ಸತಿ ತಳ ಹಿಡಿತದೆ. ಅದಕ್ಕೋಸ್ಕರ ನೋಡಿ, ಇವಾಗ ನಾನು ಅದನ್ನು ತಿರುಗಿಸ್ತಾ ಇದ್ದೇನೆ. ಅದು ಅಲ್ಲೇ ಸ್ವಲ್ಪ ಥಿಕ್ನೆಸ್ ಬರ್ತದೆ. ನಾವು ಈ ಥರ ತಿರುಗಿಸ್ತಾ ಇದ್ದರೆ ಹಾಲು ಸಹ ಸ್ವಲ್ಪ ಗಟ್ಟಿ ಆಗ್ತದೆ. ನೋಡಿ, ತರಿ ಇದ್ದದ್ದು ಸ್ವಲ್ಪ ಬೇಯ್ತದೆ, ಅದು ಎಲ್ಲ ಬೇಯಬೇಕು ಚೆನ್ನಾಗಿ ನೀಟಾಗಿ. ಇವಾಗ ನೋಡಿ, ಆಲ್ರೆಡಿ ಇದು ಆಗ್ತಾ ಬಂದಿದೆ. ಫಾಸ್ಟಾಗಿರ್ಬಾರ್ದು, ನಾನಿದು ಸಿಮ್ಮಲ್ಲೇ ಮಾಡ್ತಾ ಇದ್ದೇನೆ. ನೋಡಿ, ನಮ್ಗೆ ಇವಾಗ ಗೊತ್ತಾಗ್ತದಲ್ಲ, ಹಾಲು ನೋಡಿ ಸ್ವಲ್ಪ ಗಟ್ಟಿಯಾಗಿದೆ. ನೋಡಿ, ಇದರ ತರಿ ನೋಡಿ ಒಂಥರ ರವೆ ಥರ ಸಿಗ್ತಾ ಇದೆಯಲ್ಲ, ಅದು ಸಹ ಚೆನ್ನಾಗಿ ಅದು ನೀಟಾಗಿ ಬೆಂದಿದೆ. ಇವಾಗ ಈ ಸ್ಟೇಜಲ್ಲಿ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಸೋರೆಕಾಯಿದು ಪೇಸ್ಟ್ ಇದೆಲ್ಲ ಬೇಯಿಸಿರ್ತದೆ, ಅದರದ್ದು ಪೇಸ್ಟ್ ಹಾಕಿ ನಿಧಾನಕ್ಕೆ ಅದನ್ನು ತಿರುಗಿಸ್ಬೇಕು. ಅದನ್ನು ಸಹ ಹಾಗೇನೆ ನಾವು ಕೈ ಬಿಡದೆ ತಿರುಗಿಸ್ಬೇಕು. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಅದು ಹೊಂದ್ಕೊಳ್ಬೇಕು ಒಂದಕ್ಕೊಂದು. ನೋಡಿ, ಇವಾಗ ಚೆನ್ನಾಗಿ ಇದಾಗಿದೆ ನೋಡಿ, ಎಷ್ಟು ಗಟ್ಟಿಯಾಗಿ ಒಂಥರ ಎಷ್ಟು ಕ್ರೀಮಿಯಾಗಿ ಬರ್ತಾ ಇದೆ ನೋಡಿ. ತುಂಬ ಒಂದು 5 ನಿಮಿಷ ಇದನ್ನು ನಾವು ಕಡಿಮೆ ಫ್ಲೇಮಲ್ಲೇ ಇದನ್ನು ಬೇಯಿಸಬೇಕು. ತುಂಬ ನೀಟಾಗಿ ಅದು ಹೊಂದ್ಕೊಳ್ಬೇಕು ಎಲ್ಲ ಒಂದಕ್ಕೊಂದು. ನೋಡಿ, ಇವಾಗ ರೆಡಿ ಆಗ್ತಾ ಬಂದಿದೆ. ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ನೋಡಿ, ಕುದೀತಾ ಇದೆ. ಇವಾಗ ಇದಕ್ಕೆ ನಾನು ಅರ್ಧ ಬೌಲಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಅಂದರೆ ಒಂದು ದೊಡ್ಡ ಸ್ಪೂನಲ್ಲಿ 5 ಸ್ಪೂನ್ ಸಕ್ಕರೆ ಆಗ್ಬೋದು, ಅಷ್ಟು ಸಕ್ಕರೆ ಹಾಕಿ ಅದು ಸಕ್ಕರೆ ಕರಗಿ ಅದು ಚೆನ್ನಾಗಿ ಕುದಿಬೇಕು. ಇನ್ನೊಂದು 5 ನಿಮಿಷ ಅದನ್ನು ಸಿಮ್ಮಲ್ಲೇ ಕುದಿಸ್ಬೇಕು. ಈ ಥರ ಕುದೀತಾ ಇರುವಾಗ ನಾವು ಅದು ಕೈ ಬಿಡಬಾರ್ದು, ಅದನ್ನು ತಿರುಗಿಸ್ತಾನೇ ಇರಬೇಕು ಸೌಟಲ್ಲಿ, ಇಲ್ಲಾಂದರೆ ಅದು ತಳ ಹಿಡಿತದೆ. ನೋಡಿ, ಇವಾಗ ಸಕ್ಕರೆ ಸಹ ಕರಗಿ ಚೆನ್ನಾಗಿ ಅದು ಕರಗಿದೆ, ಬೆಂದಿದೆ ಕೂಡ. ಮತ್ತು ನೋಡಿ, ತುಂಬ ದಪ್ಪ ಸಹ ಆಗಿದೆ, ಕ್ರೀಮಿಯಾಗಿ ಬಂದಿದೆ ನೋಡಿ. ಇವಾಗ ಇದಕ್ಕೆ 1-2 ಏಲಕ್ಕಿಯನ್ನು ಪುಡಿ ಮಾಡಿ ಹಾಕಿದ್ದೇನೆ ನಾನಿಲ್ಲಿ ನೋಡಿ, ಫ್ಲೇವರಿಗೋಸ್ಕರ. ಅದು ತುಂಬ ಚೆನ್ನಾಗಿರ್ತದೆ ಏಲಕ್ಕಿ ಪುಡಿ. ಆಮೇಲೆ ಅದನ್ನು ಚೆನ್ನಾಗಿ ಕುದಿಸಿ ನಾವು ಸೈಡಲ್ಲಿ ಎತ್ತಿಟ್ಟರೆ ರೆಡಿ ಆಯಿತು. ಇವಾಗ ಇದಕ್ಕೆ ಒಗ್ಗರಣೆ ಮಾಡಿಕೊಳ್ಳುವ. ಒಂದು ಪಾತ್ರೆಗೆ ಒಂದು ಸ್ವಲ್ಪ ತುಪ್ಪ ಹಾಕಿ, 1-2 ಸ್ಪೂನಷ್ಟು ತುಪ್ಪ ಹಾಕಿದ್ದೇನೆ. ಆಮೇಲೆ ಡ್ರೈ ಫ್ರೂಟ್ಸ್ ಹಾಕಿದ್ದೇನೆ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಮತ್ತು ಇದು ಪಂಪ್ಕಿನ್ ಸೀಡ್, ಆಮೇಲೆ ಸನ್ಫ್ಲವರ್ ಸೀಡ್ ಈ ಥರ ಸಿಗ್ತದಲ್ಲ, ಅದನ್ನೆಲ್ಲ ಹಾಕಿ 1 ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಇವಾಗ ಇದನ್ನು ನೋಡಿ, ಇಲ್ಲಿ ಇದಾಗಿದೆಲ್ಲ ಕೀರಾಗಿದೆಲ್ಲ, ಅದಕ್ಕೆ ಅದನ್ನು ಆ ಥರ ಒಗ್ಗರಣೆ ಥರ ಹಾಕಬೇಕು, ತುಂಬ ಚೆನ್ನಾಗಿರ್ತದೆ. ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಒಗ್ಗರಣೆ ಹಾಕಿದ ಮೇಲೆ ಅದು ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ತದೆ ತುಪ್ಪ. ನೋಡಿ ಎಷ್ಟು ಕ್ರೀಮಿಯಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ತುಂಬ ಟೇಸ್ಟ್ ಆಗಿರ್ತದೆ. ನೀವು ಸಹ ಮಾಡಿ, ಇದು ತುಂಬ ಹೆಲ್ತಿಗಂತೂ ತುಂಬ ಒಳ್ಳೆಯದು ಇದು ಸೋರೆಕಾಯಿದು. ಇದನ್ನು ತೆಂಗಿನಕಾಯಿ ಹಾಲು ಸಹ ಹಾಕಿ ಮಾಡ್ತಾರೆ, ನಾನು ಮಾತ್ರ ಇದನ್ನು ಹಾಲಲ್ಲಿ ಮಾಡಿದ್ದು, ತುಂಬ ಚೆನ್ನಾಗಿರ್ತದೆ ನೋಡಿ. ಈಗ ನಾನು ಸರ್ವ್ ಮಾಡ್ತಾ ಇದ್ದೇನೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತಿನ್ನಲಿಕ್ಕೂ ಅಷ್ಟೇ ಟೇಸ್ಟ್ ಆಗಿತ್ತು. ಇವಾಗ ಇದನ್ನು ನಾನು ಸ್ವಲ್ಪ ಡ್ರೈ ಫ್ರೂಟ್ ಅದರಲ್ಲಿ ಎತ್ತಿಟ್ಟಿದ್ದೆ ಹುರಿದಾಗ, ಅದರಲ್ಲೇ ನಾನೀಗ ಗಾರ್ನಿಷ್ ಮಾಡ್ತಾ ಇದ್ದೇನೆ. ನೀವು ಸಹ ಮಾಡಿ ಆಮೇಲೆ ಹೇಳಿ ನನಗೆ ಹೇಗಾಗಿದೆ ಅಂತ.
ತುಂಬ ಚೆನ್ನಾಗಿರ್ತದೆ ಮತ್ತು ಈಸಿಯಾಗಿ ಮಾಡ್ಬೋದು, ಹೆಲ್ತಿಗೂ ತುಂಬ ಒಳ್ಳೆಯದು. ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.